ಬಾಗಲಕೋಟೆ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ ಕಣ ನಡೆಸುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಘಟಾನುಘಟಿ ನಾಯಕರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಮತ್ತು ಶಾಸಕರ ದಂಡು ಬಾಗಲಕೋಟೆಗೆ ಬಂದಿರುವಂಥದ್ದು. ನಮ್ಮ ಜೊತೆ ಈಗಾಗಲೇ ಉಮೇಶ್ ಮೇಟಿ ಅವರ ಪರವಾಗಿ ಏನು ಪ್ರಚಾರ ಮಾಡಲಿಕ್ಕೆ ಸೋಮ್ಯಾರೆಡ್ಡಿ ಬಂದಿದ್ದಾರೆ. ನಮಸ್ತೆ ಮೇಡಮ್. ಈಗಾಗಲೇ ಪ್ರಚಾರ ನಡೀತಾ ಇದೆ. ಯಾವ ರೀತಿಯಾಗಿ ಮಹಿಳೆಯರ ರೆಸ್ಪಾನ್ಸ್ ತೆಗೆದುತ್ತಾ ಇದೆ? ಯಾಕಂತಂದ್ರೆ ಕಳೆದ 2 ದಿನಗಳಿಂದ ಇಲ್ಲೇ ಬಿಟ್ಟಿದ್ದೀರಿ, ಏನು ಹೇಳ್ತೀರಿ? ಹೌದು, ಸುಮಾರು ದಿವಸದಿಂದ ಇಲ್ಲಿ ನಮ್ಮ ಬಾಗಲಕೋಟೆ ಅಸೆಂಬ್ಲಿಯಲ್ಲಿ ನಾನಾಗಲಿ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ತಂಡ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಟೌನ್ ಇರ್ಬೋದು ಮತ್ತು ಹಳ್ಳಿ ಪ್ರದೇಶ ಇರ್ಬೋದು. ನಿಜವಾಗ್ಲೂ ವಾತಾವರಣ ಬಹಳ ಚೆನ್ನಾಗಿದೆ. ನಮ್ಮ ಸನ್ಮಾನ್ಯ CM ಸರ್ ಅವರು ಸಹ ಬಂದಿದ್ದರು, ನಮ್ಮ DK ಶಿವಕುಮಾರ್ ಸರು ಸಹ ಈಗ ಬಂದಿದ್ದರು. ಸೊ ಮತ್ತು ಎಲ್ಲ ನಮ್ಮ ಶಾಸಕರು ಸಹ, ಸಂಸದರು, ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಇರ್ಬೋದು, SR ಪಾಟೀಲ್ ಸರ್ ಇರ್ಬೋದು, ಮತ್ತು ನಮ್ಮ ಕೋನ್ ರೆಡ್ಡಿ ಸರ್ ಅವರು, ಮತ್ತು ನಮ್ಮ ಅಜಯ್ ಸರ್ ನಾಯಕ್ ಸರ್ ಅವರು, HK ಪಾಟೀಲ್ ಸರ್ ಅವರು ಸಹ ಈಗ ಬರ್ತಿದ್ದಾರೆ ಸ್ವಲ್ಪ ಹೊತ್ತಲ್ಲಿ, ಮತ್ತು JT ಪಾಟೀಲ್ ಸರ್ ಅವರು. ಮತ್ತು ಈಗ ನೋಡಿ, ನಾನು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲಿ ಹೋದರೂ ಸಹ ಮಹಿಳೆಯರು ಬಹಳ ಸಂತೋಷವಾಗಿದ್ದಾರೆ ಇಡೀ ರಾಜ್ಯದಲ್ಲಿ. ಆಮೇಲೆ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಸಹ ನಾನು ಹೋಗಿ ಬಂದೆ. ಈಗ ಸುಮಾರು 3 ವರ್ಷ ಆಗ್ತಾ ಬರ್ತಾ ಇದೆ.